ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮೊದಲ ಆರತಿಯ ವಿವಾದ ಶುರುವಾಗಿದೆ. ತಿಮ್ಮಪ್ಪನಿಗೆ ಕರ್ನಾಟಕದ ಹೆಸರಿನಲ್ಲಿಯೇ ಮೊದಲ ಆರತಿಯನ್ನ ಮಾಡಲಾಗುತ್ತೆ. ಅದು ಮೊದಲಿಂದ ಬಂದಿರುವಂತ ಸಂಪ್ರದಾಯ. ಆರತಿಯಲ್ಲಿ ಭಾಗವಹಿಸುವುದಕ್ಕೆ ಸಿಎಂ ಆದವರಿಗೆ ಅವಕಾಶ ಇದೆ ಎಂದಿದ್ರು ಡಿಕೆ ಶಿವಕುಮಾರ್. ಇದೀಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಇದೊಂದು ಹೊಸ ಪ್ರೋಟೋಕಾಲ್. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಟಾಪಟಿ ಶುರುವಾಗಿದೆ. ಸಿಎಂ ಜೊತೆಯಲ್ಲೇ ಶಾಸಕರು, ಸಚಿವರು, ಜಡ್ಜ್ಗಳಿಗೂ ಕೂಡ ಅವಕಾಶ ನೀಡಬೇಕು. ಈ ಗಣ್ಯರಿಗೆ ಈ ಸಾಲಿನಲ್ಲಿ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಪ್ರೋಟೋಕಾಲ್ ಜಾರಿ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಆಗ್ರಹಕ್ಕೆ ತಿರುಗೇಟು ನೀಡಿದಂತ ಟಿಟಿಡಿ ಸದಸ್ಯ ಆಗಿರುವಂತ ಭಾನು ಪ್ರಕಾಶ್ ರೆಡ್ಡಿ, ತಿಮ್ಮಪ್ಪನ ಮೊದಲ ಆರತಿ ಮೈಸೂರು ಮಹಾರಾಜರಿಗೆ ಮೀಸಲು, ಯದು ವಂಶದವರಿಗೆ ತಿರುಪತಿ ತಿಮ್ಮಪ್ಪ ಮನೆ ದೇವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ತಿಮ್ಮಪ್ಪನಿಗೆ ಅಪಾರ ಕಾಣಿಕೆ ಸಂಗ್ರಹ ಆಗ್ತಾ ಇತ್ತು. ಮೈಸೂರು ರಾಜವಂಶಸ್ಥರ ಕೊಡುಗೆ ಸ್ಮರಿಸಿ ಅವರ ಹೆಸರಲ್ಲಿ ಮೊದಲ ಆರತಿ ಮಾಡಲಾಗುತ್ತೆ. ಮೊದಲ ಆರತಿ ಮೈಸೂರು ರಾಜವಂಶಸ್ಥರ ಗೌರವಾರ್ಥ, ಅದು ರಾಜಕಾರಣಿಗಳಿಗೆ ಅಲ್ಲ ಅನ್ನುವಂತ ವಾದವನ್ನ ಮಾಡ್ತಿದ್ದಾರೆ. ಸಿಎಂ ಆಗ್ಲಿ, ಶಾಸಕರಾಗ್ಲಿ, ಸಚಿವರಿಗಾಗ್ಲಿ ಈ ಒಂದು ಆರತಿ ಗೌರವ ಸಲ್ಲಿಸೋದಕ್ಕಾಗಲ್ಲ ಅಂತ. कर्नाटक मुख्यमंत्री डीके शिवकुमार ने एक स्टेटमेंट दिया, इधर तिरुमला में नित्य आरती होने के समय में एमएलएस, मिनिस्टर्स और उधर ऑफिसर्स को अलो करने के लिए वो नया प्रपोजल लेने वाला है. अच्छे नहीं है डीके शिवकुमार जी, ये पूरा मैसूर महाराज को दिए का प्रिविलेजेस है. ये आपके लिए और आपका मंत्रिमंडल के लिए, आपके एमएलए के नहीं है, ऐसा नहीं सिस्टम. కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి. అయ్యా, ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడున్నటువంటి సాంప్రదాయాలు ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డీకే శివకుమార్ క్షేత్రం కాదు. తిరుమల తిరుపతి దేవస్థానాలు డీకే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన ಸ್ಟೇಟ್ಮೆಂಟ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಕರ್ನಾಟಕದ ಹೆಸರಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಮೊದಲ ಆರತಿ ಮಾಡಲಾಗ್ತಾ ಇತ್ತು. ಕರ್ನಾಟಕದ ಹೆಸರು ಅಂತ ಬಂದ್ರೆ ಅದು ರಾಜವಂಶಸ್ಥರಿಗೆ ಸಲ್ಲುವಂತ ಗೌರವ ಆಗಿತ್ತು. ಆದ್ರೀಗ ಡಿಕೆ ಶಿವಕುಮಾರ್ ಅವರು ತರ್ತಿರುವಂತ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಏನ್ ಮಾಡಬಹುದು, ಏನ್ ಸಾಧ್ಯತೆಗಳಿವೆ, ಡೀಟೇಲ್ಸ್ ಕೊಡೋದಾದ್ರೆ? ಸೌಖ್ಯ, ಇದೊಂದು ರೀತಿ ಹೇಳ್ಬೇಕಂದ್ರೆ RCB ಮ್ಯಾಚ್ ನಡೆಯುವಾಗ ಬೆಂಗಳೂರಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೆಂಗೆ ರಾಜಕಾರಣಿಗಳು ಕೇಳಿದ್ರು, ಅದೇ ರೀತಿಯಾಗಿ ಇದೊಂದು ವಾದ ಕೇಳ್ಬರ್ತಿದೆ ಅಂತ ಹೇಳ್ಬೋದು. ಸಿಎಂ ಅವರು ಕಳೆದ ಕೆಲವು ದಿನಗಳಿಂದ ಮಾತಾಡ್ತಾ ಒಂದ್ ಮಾತು ಹೇಳಿದ್ರು, ಮೊದಲ ಆರತಿ ಏನು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗುತ್ತೆ ಅದು ಸಿಎಂ ಭಾಗಿಯಾಗೋದಕ್ಕೆ ಅವಕಾಶ ಇದೆ, ಸಿಎಂ ಗೆ ಗೌರವ ಸಲ್ಲುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಸಿಎಂ ಗೆ ಮಾತ್ರ ಅಲ್ಲ, ಸಂಪುಟ ಸಚಿವರು, ಶಾಸಕರು, ಜಡ್ಜ್ಗಳು ಸೇರಿದಂತೆ ಎಲ್ಲರಿಗೂ ಈ ಒಂದು ಗೌರವ ಸಲ್ಲಂಗಾಗ್ಬೇಕು. ಅದಕ್ಕೋಸ್ಕರ ನಾನು ತಮಿಳುನಾಡಿಗೆ ಪ್ರಸ್ತಾಪ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇದಕ್ಕೆ ಈ ಒಂದು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಟಿಟಿಡಿ ಸದಸ್ಯರಾಗಿರುವಂತಹ ಭಾನುಪ್ರಕಾಶ್ ರೆಡ್ಡಿ ಅವರು ಈಗ ಸಮಗ್ರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಮೈಸೂರು ರಾಜವಂಶಸ್ಥರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ತಿಮ್ಮಪ್ಪನಿಗೆ ಅಪಾರ ಕಾಣಿಕೆಯ ಸಲ್ಲಿಕೆಯಾಗಿದೆ. ಮತ್ತೆ ಯದು ವಂಶದವರಿಗೆ ತಿರುಪತಿ ತಿಮ್ಮಪ್ಪ ಮನೆ ದೇವರು, ಅಂದ್ರೆ ಯದು ವಂಶದವರಿಗೆ ಕೃಷ್ಣ ಮನೆ ದೇವರು. ಹಾಗಾಗಿ ಅವರು ತಿರುಪತಿ ತಿಮ್ಮಪ್ಪನ ತಮ್ಮ ಮನೆ ದೇವರನ್ನಾಗಿ ಮಾಡ್ಕೊಂಡಿದ್ರು. ಕೇವಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾತ್ರ ಅಲ್ಲ, ಅವರ ಇಡೀ ಕುಟುಂಬಸ್ಥರು ತಿಮ್ಮಪ್ಪನಿಗೆ ಸಾಕಷ್ಟು ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅದು ವಿಜಯನಗರ ಕಾಲದಿಂದಲೂ ನಡ್ಕೊಂಡು ಬಂದಂತ ಪದ್ಧತಿ. ಹಾಗಾಗಿ ಅಪಾರವಾದ ಕಾಣಿಕೆಯನ್ನ ಸಲ್ಲಿಸಿರೋ ಕಾರಣದಿಂದಾಗಿ ತಿಮ್ಮಪ್ಪನಿಗೆ ಏನು ಪ್ರತಿದಿನದ ಮೊದಲ ಆರತಿ ಇದೆ, ಆ ಗೌರವವನ್ನ ನಾವು ಮೈಸೂರು ಮಹಾರಾಜರಿಗೆ ಕೊಡ್ತಿದೀವಿ. ಮೈಸೂರು ಮಹಾರಾಜರಿಗೆ ಕೊಡೋ ಗೌರವವನ್ನ ನಾವು ಯಾವುದೇ ರಾಜಕಾರಣಿಗಳಿಗೆ ಕೊಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಕ್ಷೇತ್ರ ಏನಿದೆ ಅದು ಧಾರ್ಮಿಕ ಕ್ಷೇತ್ರ, ಇಲ್ಲಿ ನಾವು ರಾಜಕೀಯವನ್ನ ಬೆರೆಸಬಾರದು ಅಂತ ಹೇಳ್ಬಿಟ್ಟು
ಭಾನುಪ್ರಕಾಶ್ ರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಹಜವಾಗಿ ಏನಾಗುತ್ತೆ ಅಂದ್ರೆ ಈ ಹಿಂದೆ ರಾಜರ ಆಳ್ವಿಕೆ ಇತ್ತು. ಯಾವಾಗ ಪ್ರಜಾಪ್ರಭುತ್ವ ಬಂದ ನಂತರ ಸಿಎಂఏ ರಾಜ್ಯದ ಮುಖ್ಯಸ್ಥ ಆದ ಕಾರಣ ಅದು ಕರ್ನಾಟಕಕ್ಕೆ ಸಲ್ಲುವಂತ ಗೌರವ, ಹಾಗಾಗಿ ಅದು ಸಿಎಂಗೆ ಮೊದಲ ಗೌರವ ಅನ್ನೋ ರೀತಿಯಾದಂತಹ ಒಂದು ರೀತಿಯಾದ ಅವರೇ ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಆದ್ರೆ ಅದು ಆ ರೀತಿ ಅಲ್ಲ. ಇದು ಮೈಸೂರು ರಾಜವಂಶಸ್ಥರಿಗೆ ಮೀಸಲಾಗಿರುವಂತಹ ಒಂದು ಗೌರವ, ನಾವು ಅವರಿಗೆ ಕೊಡೋದು. ಈ ಒಂದು ವೇಳೆ ನಾವೇನಾದ್ರೂ ಮೈಸೂರು ಮಹಾರಾಜರಿಗೆ ಕೊಡುವಂತ ಗೌರವವನ್ನ ಅದು ಕರ್ನಾಟಕಕ್ಕೆ ಕೊಡುವ ಗೌರವ ಅಂತ ಭಾವಿಸಿ ಅದಕ್ಕೆ ಸಿಎಂ ಮತ್ತೆ ಇನ್ನಿತರ ರಾಜಕಾರಣಿಗಳನ್ನೇನಾದ್ರೂ ನಾವು ತಗೊಂಡ್ಬಂದ್ರೆ ಮುಂದಿನ ದಿನಗಳಲ್ಲಿ ತಮಿಳುನಾಡು ಕೇಳ್ಬೋದು, ಕೇರಳದವರು ಕೇಳ್ಬೋದು, ಹೀಗೆ ಹಲವು ರಾಜ್ಯಗಳ ಸಿಎಂಗಳು ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ತಿಮ್ಮಪ್ಪನ ಸನ್ನಿಧಿ ಏನಿದೆ ಅದು ಯಾವತ್ತು ಆಧ್ಯಾತ್ಮಿಕ ಮತ್ತೆ ಧಾರ್ಮಿಕ ಕ್ಷೇತ್ರ ಆಗಿರುತ್ತೆ, ಅದು ರಾಜಕಾರಣಿಗಳ ಕ್ಷೇತ್ರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ನಡೆಯುವಂತ ಟಿಟಿಡಿ ಸರ್ವ ಸದಸ್ಯರ ಸಭೆ ಏನಿದೆ ಆ ಸಭೆಯಲ್ಲಿ ಈ ಬಗ್ಗೆ ಒಂದು ನಿಲುವಳಿಯನ್ನ ಮಂಡಿಸಿ ಒಂದು ಅಂತಿಮವಾದ ರೆಸಲ್ಯೂಷನ್ ಕೂಡ ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾನುಪ್ರಕಾಶ್ ರೆಡ್ಡಿ ಅವರು ಹೇಳಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.